BPL ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ? ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ? ಅಥವಾ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಯಾರಾದರೂ ಫ್ಯಾಮಿಲಿಯಲ್ಲಿ ಮೃತರ ಹೆಸರನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ? ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ತೀರೋಗಿದ್ದಾರಾ? ಅಥವಾ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಮೆಂಬರ್ಸು ತೀರೋಗಿದ್ರೆ ಅವರನ್ನ ಡಿಲೀಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಇಲ್ಲವೇ ನಿಮ್ಮ ಫ್ಯಾಮಿಲಿಯಲ್ಲಿ ಹೊಸ ಮೆಂಬರ್ ಆ್ಯಡ್ ಆಗಿದ್ರೆ ಅವರನ್ನ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಸೇರ್ಪಡೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ರೇಷನ್ ಕಾರ್ಡ್ದಲ್ಲಿ ಸೇರ್ಪಡೆ ಮಾಡಬೇಕು ಅಂತಂದ್ರೆ ಅಥವಾ ಡಿಲೀಟ್ ಮಾಡಬೇಕು ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಇದು ಎಷ್ಟು ದಿನದವರೆಗೆ ಈ ಒಂದು ವೆಬ್ಸೈಟು ವರ್ಕ್ ಆಗುತ್ತೆ, ಸರ್ವರ್ ಇದೆಯಾ ಅಥವಾ ಇಲ್ವಾ, ಯಾವಾಗ ಓಪನ್ ಆಗುತ್ತೆ ಯಾವಾಗ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು, ನೀವು ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನಿಮಗೆ ನೋಟಿಫಿಕೇಶನ್ ಮೊದಲೇ ಬರುತ್ತೆ. ಹೌದು ವೀಕ್ಷಕರೇ, ಇಲ್ಲಿ ಬಹಳ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ. ಹಾಗಿದ್ರೆ ಇಲ್ಲಿ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ 3 ಮೆಂಬರ್ಗಳು ಇರಬೇಕಾಗತ್ತೆ, ತಂದೆ ತಾಯಿ ಮಕ್ಕಳು. ಸೊ ಇಲ್ಲಿ 3 ಸದಸ್ಯರು ಇದ್ರೆ ಮಾತ್ರ ಹೊಸ BPL ರೇಷನ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದಾದ್ರೆ ಜಾತಿ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ 5 ವರ್ಷದಗಿಂತ ಕಡಿಮೆ ಇರುವಂತ ಮಗು ಇತ್ತಂದ್ರೆ ಆ ಒಂದು ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ 3 ಸದಸ್ಯರ ಈ ಒಂದು ದಾಖಲೆಗಳು ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಂದ್ರೂ ಕೂಡ ಇಲ್ಲಿ ಸೇಮ್ ಪ್ರೊಸೀಜರ್ ಇರುತ್ತೆ. ಆದ್ರೆ ಇಲ್ಲಿ ಪ್ರೊಸೀಜರ್ ಯಾವ ತರ ಇದೆ ಅಂತಂದ್ರೆ ಸೇರ್ಪಡೆ ಮಾಡಿಸ್ಲಿಕ್ಕೆ ಜಾತಿ ಮತ್ತು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಇಲ್ಲಿ ಒಂದು ದಾಖಲೆ ಬೇಕಾಗತ್ತೆ ಹೆಚ್ಚಿಗೆ, ಸರಿನಾ? ಆದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ತೀರಿ ಹೋಗಿದ್ರೆ ಅಥವಾ ಮರಣ ಹೊಂದಿದ್ರೆ ಅವರ ಒಂದು ಹೆಸರನ್ನ ರೇಷನ್ ಕಾರ್ಡ್ದಿಂದ ಡಿಲೀಟ್ ಮಾಡಬೇಕು ಅಂತಂದ್ರೆ ಅವರ ಒಂದು ಮರಣ ಪ್ರಮಾಣ ಪತ್ರವನ್ನ ಲಗತ್ತಿಸಿ ಅವರ ಒಂದು ಹೆಸರನ್ನ ರೇಷನ್ ಕಾರ್ಡಿಂದ ನೀವು ಡಿಲೀಟ್ ಮಾಡಿಸಬಹುದು. ಹಾಗಿದ್ರೆ ಈ ಒಂದು ಅರ್ಜಿಯನ್ನ ನೀವು ಎಲ್ಲಿ ಸಲ್ಲಿಸಬಹುದು ಅಂತ ಅನ್ನೋದಾಯ್ತಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಬೆಂಗಳೂರುವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರ, ಇನ್ನು ಕೊನೆಯದಾಗಿ ಕೆಲವೊಂದು ಕಡೆ CSC ಸೆಂಟರ್ಗಳು ಕೂಡ ಈ ಒಂದು ಸರ್ವಿಸ್ ಅನ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಇದ್ರೆ ಕೇಳಿ ಅವ್ರ ಹತ್ರ ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಸರ್ವರ್ಗಳ ಸಮಸ್ಯೆಗಳು ಆಗ್ತಾ ಇದೆ. ಇಲ್ಲಿ ನೋಡಿ, ಇವತ್ತು ಓಪನ್ ಆಗಿತ್ತು 12 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇತ್ತು ಸರ್ವರು. ಆದ್ರೆ ಗ್ರಾಹಕರು ಅರ್ಜಿಯನ್ನ ಸಲ್ಲಿಸಿರ್ತಾರೋ ಎಷ್ಟು ಜನರಿಗೆ ಸಲ್ಲಿಸಲಿಕ್ಕೆ ಆಗ್ತಾ ಇದ್ದಿದ್ದಿಲ್ವೋ. ಸೊ ಇದು ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತು, ನಿಂತಿರುವಂತ ಗ್ರಾಹಕರಿಗೆ ಗೊತ್ತು. ಸೊ ವೀಕ್ಷಕರೇ, ಇಲ್ಲಿ ಕ್ಲಿಯರ್ ಆಗಿ ಹೇಳೋದೇನಂತಂದ್ರೆ ಇಲ್ಲಿ ಯಾವುದೇ ತರ ದಿನವನ್ನ ಫಿಕ್ಸ್ ಮಾಡಿಲ್ಲ. ಇವತ್ತಿಂದ ನಾಳೆವರೆಗೂ, ನಾಡಿದ್ದವರೆಗೂ, ಈ ತಿಂಗಳು ಪೂರ್ತಿ ಇರುತ್ತೋ ಅಥವಾ ಈ ತಿಂಗಳದೊಳಗಡೆ 1-2 ಗಂಟೆ ಕೊಡ್ತಾರೋ ಇಲ್ಲೋ. ಸೊ ಈ ತರ ಸಮಸ್ಯೆ ಇದ್ದಾಗ ನೀವೇನ್ ಮಾಡ್ಬೇಕು ಅನ್ನೋದಾಯ್ತಂದ್ರೆ ನಿಮ್ಮ ದಾಖಲೆಗಳನ್ನ ಒಂದು ಸೆಟ್ ಕಾಪಿಯನ್ನ ಜೆರಾಕ್ಸ್ ಮಾಡಿಬಿಟ್ಟು ನೀವು ಆ ಒಂದು ಗ್ರಾಹಕರ ಸೇವಾ ಕೇಂದ್ರದಲ್ಲಿ ಕೊಟ್ಟು ಯಾವಾಗ ಸರ್ವರ್ ಓಪನ್ ಆಗುತ್ತೋ ಅವಾಗ ನಮಗೆ ಕಾಲ್ ಮಾಡಿ, ನಾವು ಬರ್ತೇವೆ, ಬಂದ್ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ತೇವೆ ಅಂತ ಹೇಳಿ ನೀವು ನಿಮ್ಮ ದಾಖಲೆಯನ್ನ ಅವ್ರ ಹತ್ರ ಕೊಟ್ಬಿಟ್ಟು, ಸರ್ವರ್ ಸಮಸ್ಯೆ ಇದ್ದಾಗ ಈ ತರ ಮಾಡಿದ್ರೆ ನಿಮ್ಗೆ ಯಾವಾಗ ಓಪನ್ ಆಗುತ್ತಲ್ಲೋ ಗ್ರಾಹಕ ಸೇವಾ ಕೇಂದ್ರದವರು ನಿಮ್ಗೆ ಕಾಲ್ ಮಾಡ್ತಾರೆ, ಬಂದ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ ವೀಕ್ಷಕರೇ, ಈ ಒಂದು ಅವಧಿ ಎಲ್ಲಿವರೆಗೂ ನಿಗದಿತ ಇದೆ ಅಂತ ಹೇಳಿ ಸರ್ಕಾರದವರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಈ ಸರ್ವಿಸ್ ಎಲ್ಲಿವರೆಗೂ ಶುರು ಇರೋದಿಲ್ವೋ ಅನ್ನೋದನ್ನ ನೀವು ಸರ್ವಿಸ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅಲ್ಲಿನೇ ಕೇಳಬೇಕಾಗತ್ತೆ. ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಇಟ್ಕೊಂಡಿರಿ, ಇಲ್ದಿದ್ರೆ ನೀವೇ ಡೈಲಿ ಹೋಗ್ಬಿಟ್ಟು ಓಪನ್ ಇದ್ರೆ ಅರ್ಜಿಯನ್ನ ಸಲ್ಲಿಸಿ, ಇಲ್ದಿದ್ರೆ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದ್ರೆ ಕಾಯಬೇಕಾಗತ್ತೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.